ನನ್ಗೇನೋ ಡೌಟ್, ಇವ್ ನಾವ್ ಅನ್ಕೊಂಡಿರೋದೆಲ್ಲ ಹೆಂಗ್ ಹೇಳ್ತಾರೆ, ದೇವಿ ಏನೋ ಓಕೆ, ಆದ್ರೆ ಗುರುಗಳಿಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಡೌಟ್ ಇತ್ತು. ಬಟ್ ಒಳಗ್ ಹೋದ ತಕ್ಷಣ ನೀವ್ ಹಿಂಗೆ ಅನ್ಕೊಂಡಿದ್ರಿ ಅಲ್ವಾ, ಹಿಂಗೆ ಆಗುತ್ತೆ, ಹಿಂಗ್ ಬೇಡ್ಕೊಳ್ರಿ ಅಮ್ಮಂಗೆ, ಮಡ್ಲಕ್ಕಿ ಕಟ್ಕೊಳ್ರಿ ಅಂತ ಹೇಳಿದ್ರು. ಬಟ್ ಅದೆಲ್ಲ ಕೇಳಿ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಡ್ತು. ನಮ್ಗೆ ಸಂತಾನದ ಬಗ್ಗೆ ಕೇಳಿದ್ವಿ, ಆಮೇಲೆ ನಮ್ಮ ಮನೆಯವ್ರ ಕೆಲ್ಸದ ಬಗ್ಗೆ ಕೇಳಿದ್ವಿ, ಆಮೇಲೆ ಭೂಮಿ ಬಗ್ಗೆ ಅನ್ಕೊಂಡಿದ್ವಿ. ಅದನ್ನ ನಾವ್ ಯಾರು ಹೇಳಿದ್ದಿಲ್ಲ, ಅವ್ರಾಗೆ ಅದನ್ನ ಹೇಳಿದ್ದು ನಮ್ಗೊಂಥರ ಶಾಕಿಂಗ್ ಅಂತಾನು ಅನಿಸ್ತು, ಆಶ್ಚರ್ಯನೂ ಅನಿಸ್ತು. ಜಗದಾದಿ ಶಕ್ತಿಯೇ ಚೌಡಾಂಬೆ, ವಿದ್ಯಾ ಚೌಡೇಶ್ವರಿ ಜಗದಾಂಬೆ, ಕಳಶದಿ ಪೂಜಿಸುವೆ ಬಾರಮ್ಮ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ. ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ನನ್ನ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೆ ಅದನ್ನ ಅವರೇ ಹೇಳ್ಬಿಟ್ರು. ಪ್ರಶ್ನೆನೂ ಅವರ ಕೇಳಿ ಉತ್ತರನೂ ಅವ್ರು ಹೇಳಿದ್ರು. ನನ್ಗೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಡೌಟ್ ಇತ್ತು, ಬಟ್ ಅವರೇ ಎಲ್ಲ ಕ್ಲಾರಿಟಿ ಕೊಟ್ಬಿಟ್ರಲ್ಲ. ಮತ್ತೆ ಮಕ್ಳ ಬಗ್ಗೆ ಕೇಳೋಣ ಅನ್ಕೊಂಡಿದ್ದೆ. ನಾವು ಮನ್ಸಲ್ಲಿ ಏನ್ ಮನೆ ಅನ್ಕೊಂಡ್ ಬಂದಿರ್ತೀವಲ್ಲ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಬಂದ ತಕ್ಷಣ ಅವರೇ ಹೇಳ್ಬಿಟ್ರು ಎಲ್ಲಾನು. ಮತ್ತೆ ದೇವಿನ ನೋಡಕ್ ಆಗಲ್ಲ, 1 ಸೆಕೆಂಡ್ ನೋಡಿದ್ರೆ ಒಳ್ಳೆ ಬೂಸ್ ಬಂಪ್ಸು, ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡುತ್ತೆ. ದೇವಿ ನೋಡ್ತಾ ಇದ್ರೇನೆ ಒಂದ್ ಕ್ಷಣ ಮೈಯೆಲ್ಲ ಜುಮ್ ಬಂದ್ಬಿಡ್ತು. ಅವರು ಮೊದಲು ನೀವು ಪ್ರಶ್ನೆನ ಮನ್ಸಲ್ಲೇ ಕೇಳ್ಕೊಂಡು ಬನ್ನಿ, ನಾವೇ ಪ್ರಶ್ನೆನೂ ಕೇಳ್ತೀವಿ, ಉತ್ತರನೂ ಹೇಳ್ತೀವಿ ಅಂತ ಹೇಳಿದ್ರು. ನನ್ಗೇನೋ ಡೌಟ್, ಇವ್ ನಾವ್ ಅನ್ಕೊಂಡಿರೋದೆಲ್ಲ ಹೆಂಗ್ ಹೇಳ್ತಾರೆ, ದೇವಿ ಏನೋ ಓಕೆ, ಆದ್ರೆ ಗುರುಗಳಿಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಡೌಟ್ ಇತ್ತು. ಬಟ್ ಒಳಗ್ ಹೋದ ತಕ್ಷಣ ನೀವ್ ಹಿಂಗೆ ಅನ್ಕೊಂಡಿದ್ರಿ ಅಲ್ವಾ, ಹಿಂಗೆ ಆಗುತ್ತೆ, ಹಿಂಗ್ ಬೇಡ್ಕೊಳ್ರಿ ಅಮ್ಮಂಗೆ, ಮಡ್ಲಕ್ಕಿ ಕಟ್ಕೊಳ್ರಿ ಅಂತ ಹೇಳಿದ್ರು. ಬಟ್ ಅದೆಲ್ಲ ಕೇಳಿ ಒಂದ್ ಸೆಕೆಂಡ್ ಶಾಕ್ ಆಗ್ಬಿಡ್ತು. ಅಮ್ಮನ್ ನೋಡಕ್ಕೆ ಆಗಲ್ಲ ಸರ್, 5 ದೀಪ ಒಂದೇ ಸೈಡ್ ಇರುತ್ತಾ, ದೇವಿ ಮಾತ್ರ ಪಳಪಳ ಅಂತಿರ್ತಾರೆ. ಅಮ್ಮನ್ ನೋಡ್ತಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ, ಒಳ್ಳೆ ಬೂಸ್ ಬಂಪ್ಸ್. ಈ ತರ ಎಕ್ಸ್ಪೀರಿಯನ್ಸ್ ಮಂತ್ರಾಲಯಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿ ನೋಡಿದಾಗ ಆಗುತ್ತಲ್ಲ, ಆ ತರ ಫಸ್ಟ್ ಟೈಮ್ ಬೂಸ್ ಬಂಪ್ಸ್ ಇಲ್ಲೇ ಆಗಿರೋದು ನಂಗೆ. ಒಳ್ಳೆ ಪವರ್ಫುಲ್ ದೇವಿ, ಮಾತಾಡಕ್ಕೂ ಆಗ್ತಿಲ್ಲ, ಅಷ್ಟು ಶಿವರಿಗೆ ಸ್ಟಾರ್ಟ್ ಆಗ್ತಿದೆ. ದೇವಸ್ಥಾನನೇ ಹಂಗಿದೆ. ನಾನು ಸೆಕೆಂಡ್ ಟೈಮ್ ಬರ್ತಿರೋದು, ಫಸ್ಟ್ ಟೈಮ್ ಅಂದಾಗ ಅದೇ ಕ್ವಶನ್ ಕೇಳಕ್ ಬಂದಿದ್ದೆ. ಬಟ್ ಇವತ್ತು ಇಷ್ಟೊಂದೆಲ್ಲ ಜನ ನೋಡಿ ಶಾಕ್ ಆಯ್ತು. ಬಟ್ ಪವಾಡ ಹಂಗಿದೆ ಅಂದ್ಮೇಲೆ ಭಕ್ತರು ಬಂದೇ ಬರ್ತಾರಲ್ಲ, ಮಕ್ಳು ಬರ್ಲೇಬೇಕು ತಾಯಿ ನೋಡಕ್ಕೆ, ಅವ್ರು ಕರೆಸ್ಕೊಂತಾರೆ. ಅದನ್ನ ನೋಡಿದ್ರೆ ಮಾತ್ರ ಅವ್ರ ಪವರೋ ದೇವಿ ಪವರೋ, ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತಾನೆ ಗೊತ್ತಾಗಲ್ಲ. ಅವರು ಗುರುಗಳೇನು ಹೊತ್ಕೊಂಡ್ ತಿರುಗ್ತಾರಲ್ಲ, ಅವ್ರು ನೋಡ್ತಿದ್ರೆ ಒಂಥರ ರೋಮಾಂಚನ ಆಗಿ ಹೋಗುತ್ತೆ. ಅಷ್ಟು ವೇಟ್ ಎಲ್ಲ ಇರುತ್ತೆ ಅನ್ಕೋತೀನಿ ನಾನು. ಅದು ದೇವಿ ಕಳಸ ಎಲ್ಲ ಅದನ್ನ ಹೊತ್ಕೊಂಡ್ ತಿರ್ಗೋದ್ ನೋಡ್ತಿದ್ರೇನೆ ಶಾಕು. ಪೇಷನ್ಸ್, ಅದೇ ಬೇರೆ ಕಡೆ ಹೋದ್ರೆ ಪೇಷನ್ಸ್ ಇರುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಈ ದೇವಸ್ಥಾನಕ್ಕೆ ಒಳಗ್ ಬಂದ್ಬಿಟ್ರೆ ಎಷ್ಟೋ ರೌಂಡ್ ಹಾಕಿದ್ರು ಟಯರ್ಡ್ ಅನ್ನೋದೇ ಆಗಲ್ಲ ಸರ್. ನಮಸ್ಕಾರ. ನಾವು ಇದನ್ನೆಲ್ಲ ಬೇರೆಯವರಿಂದ ಕೇಳಿ ತಿಳ್ಕೊಂಡು ಇಲ್ಲಿ ಬಂದಿದ್ವಿ. ಆಮೇಲೆ ಗುರುಗಳ ಹತ್ರ ಪ್ರಶ್ನೆ ಕೇಳಕ್ಕೂ ಹೋಗಿದ್ವಿ. ಅವರು ನಾವು ಕೇಳೋಕ್ಕಿಂತ ಮುಂಚೆನೆ ನಾವೇನ್ ಮನಸ್ಸಿನಲ್ಲಿ ಅನ್ಕೊಂಡು ಹೋಗಿದ್ವೋ ಅದನ್ನೆಲ್ಲ ಅವ್ರಾಗೆ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಸನ್ನಿಧಾನ ಅದೆಲ್ಲ ನೋಡಿ ಮನ್ಸಿಗೆ ಒಂಥರ ಸಮಾಧಾನ ಅನ್ಸುತ್ತೆ, ಒಂಥರ ಸಂತೋಷ ಅನ್ಸುತ್ತೆ, ನೆಮ್ಮದಿ ಅನ್ಸುತ್ತೆ. ಅದಕ್ಕೆ ತಾಯಿ ಹತ್ರ ಬೇಡ್ಕೋತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ.
ನಮ್ಗೆ ಸಂತಾನದ ಬಗ್ಗೆ ಕೇಳಿದ್ವಿ, ಆಮೇಲೆ ನಮ್ಮ ಮನೆಯವ್ರ ಕೆಲ್ಸದ ಬಗ್ಗೆ ಕೇಳಿದ್ವಿ, ಆಮೇಲೆ ಭೂಮಿ ಬಗ್ಗೆ ಅನ್ಕೊಂಡಿದ್ವಿ. ಅದನ್ನ ನಾವ್ ಯಾರ ಹತ್ರನೂ ಹೇಳಿದ್ದಿಲ್ಲ, ಅವ್ರಾಗೆ ಅದನ್ನ ಹೇಳಿದ್ದು ನಮ್ಗೆ ಒಂಥರ ಶಾಕಿಂಗ್ ಅಂತಾನು ಅನಿಸ್ತು, ಆಶ್ಚರ್ಯನೂ ಅನಿಸ್ತು. ಸೊ ಸತ್ಯತೆ ಇದೆ ಅಂತ ಅನಿಸ್ತು. ತುಂಬಾ ಶಾಂತವಾಗಿದೆ. ತಾಯಿ ಹತ್ರ ಬಂದ ತಕ್ಷಣ ಅನಿಸುತ್ತೆ ತಾಯಿ ಹತ್ರನೇ ಇದ್ದೀವಿ ನಾವು ಅಂತ. ನೋಡ್ತಾ ಇದ್ರನೆ ಕಣ್ಣಲ್ಲಿ ನೀರ್ ಬರತ್ತೆ. ಚೆನ್ನಾಗ್ ಅನ್ಸುತ್ತೆ, ರೋಮಾಂಚನ ಅನ್ಸುತ್ತೆ, ನೋಡಕ್ಕೆ ಕಣ್ ಸಾಲಲ್ಲ ಅನ್ಸುತ್ತೆ ಒಂದೊಂದ್ಸತಿ. ತುಂಬಾ ಚೆನ್ನಾಗಿದೆ. ಅದೇ ಆನೆ, ಕುದುರೆ, ಮತ್ತೆ ಎಲ್ಲಾ ತರದ್ದು ಉದ್ದೊಂದಿರತ್ತೆ, ಅದು ಎಲ್ಲ ಮಾಡಿದ್ರು. ಕುಂಭಾರತಿ ಮಾಡಿದ್ರು, ಗಿಂಡಿ ಆರತಿ ಅಂತೀವಿ ನಾವು, ಅದೆಲ್ಲ ಆಯ್ತು. ಹಲಗ ಆರತಿ ಆಯ್ತು, ಎಲ್ಲ ತರದ ಆರತಿಗಳನ್ನೆಲ್ಲ ಮಾಡಿದ್ರು. ತುಂಬಾ ಸಂತೋಷ ಅನ್ಸುತ್ತೆ. ನಮಸ್ಕಾರ, ನನ್ನ ಹೆಸರು ಪವನ್ ಜೋರಾಪುರ್ ಅಂತ. ನಾವು ಮೂಲತಃ ಬಂದ್ಬಿಟ್ಟು ಹುಬ್ಬಳ್ಳಿದವರು. ಸೊ ಇಲ್ಲಿ ಬೆಂಗಳೂರಿಂದ ನಾವು ಬಂದಿದ್ವಿ. ಇಲ್ಲಿ ನಾವು ತುಂಬ ವಿಡಿಯೋ ಯೂಟ್ಯೂಬ್ನಲ್ಲೂ ಕೂಡ ನಾವು ನೋಡಿದ್ವಿ, ಈ ತಾಯಿಯ ಮಹಾತ್ಮೆಯನ್ನೆಲ್ಲ ನೋಡಿದ್ವಿ. ನಮ್ಮ ತಂದೆಯವರು ಬೇರೆ ಎಲ್ಲ ಫ್ಯಾಮಿಲಿಯವರು ಹೋಗಿ ಬಂದಿದ್ರು, ಅವರು ಕೂಡ ಹೋಗಿ ಬಂದ್ಬಿಟ್ಟು ಅವ್ರು ತಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಹೇಳಿದ್ರು ನಮಗೆ. ಸೊ ಅದರಿಂದ ನಾವು ಕೂಡ ಇಲ್ಲಿ ಬಂದ್ವಿ. ಸೊ ನಾವು ಬಂದಿರೋದು ಮೇನ್ ಕಾರಣ ಬಂದ್ಬಿಟ್ಟು ಸಂತಾನಗೋಸ್ಕರ ಮತ್ತು ನಮ್ಮದು ಜಾಬ್ಗೋಸ್ಕರ ಬಂದಿರೋದು. ಸೊ ನಾವು ಅಂದ್ಕೊಂಡಿರೋದು ಸೊ ಯಾವಾಗ ನಾವು ಗುರುಗಳ ಮುಂದೆ ಹೋಗ್ಬಿಟ್ಟು ನಾವು ಕೇಳಬೇಕಂತ ನಾವು ನಿಂತ್ವಿ, ಅದು ಏನು ಒಂದು 35-40 ಸೆಕೆಂಡ್ ಅಷ್ಟೇ ಆಯಿತು. ಬಟ್ ನಮ್ಗೆ ಏನೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ಅವ್ರು ನಮ್ಗೆ ಹೇಳಿದ್ರು. ಅವ್ರು ನಮಗೆ ನಮ್ಮ ಸಂತಾನ ಬಗ್ಗೆ ಹೇಳಿದ್ರು ಕೂಡ. ಅವರು ಇನ್ನೂ 1 ವರ್ಷದಲ್ಲಿ ಆಗುತ್ತೆ ಅಂತಬಿಟ್ಟು ಹೇಳಿದ್ದಾರೆ ತಾಯಿ ಕೃಪೆಯಿಂದ. ಹಾಗೆ ಮತ್ತು ನನ್ನ ಜಾಬ್ ಕೂಡ ತುಂಬ ಚೆನ್ನಾಗಾಗುತ್ತೆ, ತುಂಬ ಉನ್ನತಿ ಆಗುತ್ತೆ ಅಂತ ಕೂಡ ಹೇಳಿದ್ರು. ಅದು ಬಿಟ್ಟು ಕೂಡ ನನ್ನ ಮನಸ್ಸಿನಲ್ಲಿ ಇರೋ ಕೂಡ ಅವರು ಹೇಳಿದ್ದಾರೆ. ಅದನ್ನ ಅಂದ್ಕೊಂಡಿದ್ದಲ್ಲ ನಾವು ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟು, ಬಟ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು ಕೂಡ. ಸೊ ಅದರಿಂದ ಇದು ಎರಡನೇ ನಂದು ವಿಸಿಟ್ ನಾವು ಬಂದಿರೋದು ನಾವಿಲ್ಲಿ. ಸೊ ಇಲ್ಲಿ ನಾವು ಇದನ್ನು ಕೂಡ ಇದನ್ನು 5 ರೂಪಾಯಿ 9 ರೂಪಾಯಿದು ಅದರದ್ದು ಕಾಯಿನ್ ಕೂಡ ನಮ್ಗೆ ಅದು ಹೇಳಿದ್ರು ಅವರು, ಈ ಥರ ಮಾಡಿಬಿಟ್ಟು ಬನ್ನಿ ಇಲ್ಲಿ, ಇದು ಹುಣ್ಣಿಮೆ ದಿನ. ಸೊ ಇದು ಬಂದಿದ್ದೀವಿ, ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ರೇಷನ್ಸ್ ಇದೆ ಇಲ್ಲಿ ಇರುವಂಥ ವೈಬ್ಸನ್ನ ನೋಡೋಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದು ಎಸ್ಪೆಷಲಿ ಇದು ಹುಣ್ಣಿಮೆ ದಿನ ಅಂದರೂ ಇಲ್ಲಿ ಬರಬೇಕು, ತುಂಬಾ ಚೆನ್ನಾಗಿದೆ. ಯಾರ್ಯಾರು ಬೆಂಗಳೂರು ಸುತ್ತಮುತ್ತ ಇದರಲ್ಲ ಡೆಫಿನೆಟ್ಲಿ ಒಂದ್ಸಲಿ ಬರಬೇಕು, ತುಂಬ ಚೆನ್ನಾಗಿದೆ. ಬಂದ್ಬಿಟ್ಟು ಪ್ರಶ್ನೆ ಕೇಳಿ, ನಿಮ್ಗೆ ಸಮಾಧಾನ ಆಗುತ್ತೆ 100%. ಇಲ್ಲಾಂದರೆ ನಿಮ್ಗೆ ಏನಾದರೂ ಒಂದು ಇದನ್ನು ಹೇಳ್ತಾರೆ ಅವರು, ಹೇಗೆ ಮಾಡಬೇಕು, ಪರಿಹಾರ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಬಂದಿದ್ದಕ್ಕೆ ಒಂದು ಸ್ವಲ್ಪ ಸಾರ್ಥಕ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಭೂಮಿ ವಿಚಾರ ಕೂಡ ನಮ್ಮ ಮನಸ್ಸಿನಲ್ಲಿತ್ತು, ಆದರೆ ಕೇಳಬೇಕಂತ ನಾವು ಬಂದಿದ್ದಿಲ್ಲ. ಬಟ್ ಅದು ಕೂಡ ನಮ್ಗೆ ಹೇಳಿದ್ರು ಅವರು. ಆಮೇಲೆ ನಂದು ಅಬ್ರಾಡ್ ಹೋಗೋದು ಕೂಡ ಅದು ಕೂಡ ಹೇಳಿದ್ರು. ಇದೆಲ್ಲ ನಾನು ವಿಚಾರ ಮಾಡಿದ್ದಿಲ್ಲ, ಬಟ್ ಎಲ್ಲ ಹೇಳಿದ್ದಾರೆ ಅವರು. ಸೊ ಅದು ಕೇಳಿದ ತಕ್ಷಣ ಆದ ನಂತರ ನಮಗೆ ತುಂಬಾ ಚೆನ್ನಾಗಿ ಅನಿಸ್ತು ನಮಗೆ. ಸೊ ಇದರಿಂದ ನಾವು ಏನು ಅನ್ಕೊಳ್ಬೇಕಂತ ಅಂದ್ಕೊಂಡಿದ್ದು ಅದರಿಂದ ತುಂಬ ಜಾಸ್ತಿನೇ ಹೇಳಿದ್ದಾರೆ. ಸೊ ಇದರಿಂದ ತುಂಬಾ ಒಂದು ರೀತಿ ತುಂಬ ತೃಪ್ತಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಬಂದಿರೋದಕ್ಕೆ ತುಂಬಾ ಸಾರ್ಥಕ ಅನಿಸುತ್ತೆ. ಸೊ ಮತ್ತೆ ಬರ್ಬೇಕಂತ ಡೆಫಿನೆಟ್ಲಿ ಇದೆ ನಮಗೆ. ಇಲ್ಲಿ ಬಂದ್ಬಿಟ್ಟು ಅಮ್ಮನವರ ಇದನ್ನು ಅಟ್ಲೀಸ್ಟ್ ದರ್ಶನ ಆದರೂ ಸಾಕು ನಮಗೆ, ಬೇರೆ ಏನು ಬೇಡ ಅಂತ ಅನಿಸುತ್ತೆ. ಗರ್ಭಗುಡಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲ್ ಎಲ್ಲ ಮೇಂಟೈನ್ ಮಾಡ್ತಾ ಇರೋದು ಎಲ್ಲರದ್ದು ಚೆನ್ನಾಗಿದೆ. ಅಲ್ಲಿ ಒಳಗಡೆ ಹೋದ ತಕ್ಷಣ ನಿಮ್ಗೆ ಅನಿಸ್ಬಿಡುತ್ತೆ, ನಿಮ್ಗೆ ಅಲ್ಲಿ ಒಂದು ಒಳ್ಳೆ ವೈಬ್ರೇಷನ್ಸು, ಒಳ್ಳೆ ವೈಬು ಅಲ್ಲಿ ನಿಮಗೆಲ್ಲ ಕುತ್ಕೊಂಡು ಮೇಲೆ ಥರ ಸಂಕಲ್ಪ ಮಾಡಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿಸ್ತಾರೆ. ನಮಗೆಲ್ಲ ಗೋತ್ರ ಗೀತ್ರ ಎಲ್ಲ ಕೇಳಿಸ್ಬಿಟ್ಟು ಎಲ್ಲ ಮಾಡಿಸ್ತಾರೆ. ಅದು ಮುಖ ನೋಡ್ತಿದ್ದಂಗೆ ನಿಮ್ಗೆ ಅದು ಒಂದು ಒಳ್ಳೆ ಫೀಲಿಂಗ್ ಬಂದ್ಬಿಡುತ್ತೆ ನಿಮ್ಗದು. ಅಮ್ಮನವರ ಮುಖ ತುಂಬ ಅಗದಿ ಕಳೆನಲ್ಲಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಆ ಗರ್ಭಗುಡಿನಲ್ಲಿ ಡೆಫಿನೆಟ್ಲಿ ಎಲ್ಲರೂ ಹೋಗಬೇಕು, ತುಂಬ ಚೆನ್ನಾಗಿದೆ. ಅಲ್ಲಿ ಮೇಲ್ಗಡೆ ಒಳ್ಳೆ ವೈಬ್ರೇಷನ್ ಸಿಗುತ್ತೆ, ನಿಮ್ಗೊಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ, ನಿಮಗೆ ಒಳ್ಳೆ ವಿಚಾರಗಳು ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ನಾವು ಉತ್ತರ ಕನ್ನಡದವರು ಇರೋರು, ನಮಗೆ ಈ ಥರ ಕಲ್ಚರ್ ನಾವು ಅಷ್ಟೊಂದು ನಾವು ಅಲ್ಲಿ ನೋಡಿಲ್ಲ ನಾವು ಆ ಕಡೆ. ಬಟ್ ಇಲ್ಲಿ ಬಂದ ನಂತರ ನಾವು ಅದು ನೋಡೋದು, ಅಮ್ಮನವ್ರಿಗೆ ತಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದು ಮೆರವಣಿಗೆ, ಆಮೇಲೆ ಅದು ಸುತ್ತೋದು, ಅದು ನಮಗೆಲ್ಲ ಒಂಥರ ಫಸ್ಟ್ ಟೈಮ್ ನಮಗಿದೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೋದು ನಮಗೆ. ಸೊ ತುಂಬಾ ಚೆನ್ನಾಗಿತ್ತು ನಮಗೆ. ಒಂಥರ ಮೈ ಜೂಮ್ ಅನ್ಸ್ಬಿಡುತ್ತೆ ನಿಮ್ಗೆ ಅದೆಲ್ಲ ಆಗ್ತಾ ನೋಡ್ಬಿಟ್ಟು. ಆಮೇಲೆ ಇದನ್ನು ಮಂಗಳಾರತಿ ಆಗ್ತಾ ಇತ್ತು. ನಾವು ಇವಾಗ ಮುಗಿದೆ ನೋಡ್ತಾ ಇದ್ದೆ, ಎಲ್ಲ ಥರ ಒಂದು ಮಂಗಳಾರತಿ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು, ತುಂಬ ಜನ ಕೂಡಿದ್ರು ಅದರಲ್ಲಿ. ಸೊ ಒಂದೊಂದು ನಾವು 10-15 ಮಂಗಳಾರತಿವರೆಗೂ ಆಯಿತು ಅದರಲ್ಲಿ. ಸೊ ಈ ಥರ ಇದನ್ನು ಹುಣ್ಣಿಮೆ ದಿನ ಬರೋದು,
ಆಮೇಲೆ ಈ ಥರ ಇದೆಲ್ಲ ನೋಡೋದು ಒಂದು ಪವಾಡವೇ ಸರಿ ಅಂತ ನಾನು ಹೇಳ್ತೇನೆ. ಅಮ್ಮ ತುಂಬಾನೇ ಪವರ್ಫುಲ್ ಅಂತ ನಂಗೆ ಡೆಫಿನೆಟ್ಲಿ ಅನ್ಸುತ್ತೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಮೊದಲೇ ಸಲ ನಾವು ಯಾವಾಗ ವಿಸಿಟ್ ಮಾಡಿದ್ವಿ, ನಾವು ಏನು ಅನ್ಕೊಂಡಿದ್ದು ಅದಕ್ಕಿಂತ ಹೆಚ್ಚಿಗೆನೇ ಅವರೇ ಹೇಳಿದ್ದಾರೆ. ನಾವು ಏನೂ ಕೇಳಿಲ್ಲ, ನಾವು ಬರೀ ಹ್ಞೂ ಹಾಂ ಅಷ್ಟೇ ಹೇಳಿರೋದು ನಾವು. ಅಂದರೆ ಅಷ್ಟೆಲ್ಲ ಮನಸ್ಸಿನಿಂದ ಅವರು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಈ ಥರ ನಾನು ಎಲ್ಲೂ ಇಂಡಿಯಾದಲ್ಲಿ ಏನಾದರೂ ಎಲ್ಲೂ ನಾನು ಕೇಳಿಲ್ಲ, ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ತಂದೆಯವರು ಹೇಳಿದ್ರು, ಈ ಥರ ಹೋಗ್ಬಿಟ್ಟು ಬಾ ನೀನು ಅಲ್ಲಿ ಒಂದ್ಸಲ ನೀನು, ಅವರೇ ಎಲ್ಲ ಬರೀತಾರೆ ಪ್ರಶ್ನೆ, ನಮ್ಮ ಮನಸ್ಸಿನಲ್ಲಿ ಇರೋ ಪ್ರಶ್ನೆ ಎಲ್ಲ ಅವರೇ ಬರೀತಾರೆ. ಸೊ ನೀವು ಜಸ್ಟ್ ಹೋಗೋದು, ಅವ್ರ ಮುಂದೆ ನಿಂದಿರೋದು, ನಮ್ಮ ಮನಸ್ಸಿನಲ್ಲಿ ಏನು ಇರುತ್ತೆ ಎಲ್ಲ ಅವರೇ ಹೇಳಿರ್ತಾರೆ. ಸೊ ಅದು ನಿಜವಾಗ್ಲೂ ಬಿಲೀವ್ ಆಗಲ್ಲ, ಸತ್ಯ ನಿಜವಾಗ್ಲೂ ಬಿಲೀವ್ ಆಗಲ್ಲ ಅದು, ಬಟ್ ಅದು ಸತ್ಯ ಅದು ಆಗೋದು ಅದು. ಸೊ ಇದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು. ಖುಷಿ ಅಂತೂ ತುಂಬಾ ಖುಷಿ ಆಗ್ತಾ ಇದೆ. ನೋಡೋಣ, ಅಮ್ಮ ಅವರ ಆಶೀರ್ವಾದ ಇದೆ ಅಂತ ಡೆಫಿನೆಟ್ಲಿ ಇದೆ ನಮಗೆ. ಸೊ ಹೀಗೆ ನಾವು ಬರ್ತಾನೆ ಇರ್ತೀವಿ. ನಾವು ಏನೇ ನಮ್ಮದು ಅನಿಸಿಕೆ ಆಗಲಿ ಬಿಡಲಿ, ಬಟ್ ಏನೇ ಆದರೂ ಕೂಡ ಅಮ್ಮನವ್ರದ್ದು ದರ್ಶನಗೋಸ್ಕರ ಅಂತ ನಾವು ಬರ್ತಾನೆ ಇರ್ತೀವಿ ನಾವಿಲ್ಲಿ. ಯಾಕಂದರೆ ಅವ್ರಿಗೆ ನೋಡೋಕೆ ಒಂದು ಖುಷಿ ಆಗುತ್ತೆ ನಮಗೆ. ಇಲ್ಲಿ ಬಂದರೆ ಒಂದು ರೀತಿ ಒಳ್ಳೆ ರೀತಿ ಸಮಾಧಾನ, ಸಂತೋಷ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.